ಪ್ರೀತಿಯ ವೀಕ್ಷಕರೇ, ಈಗಾಗಲೇ ಕನ್ನಡದ ವ್ಯಾಕರಣ ಕುರಿತಾಗಿ ಹಲವಾರು ವಿಡಿಯೋಗಳನ್ನು ಹಾಕಿದ್ದೀನಿ. ಕನ್ನಡದ ವರ್ಣಮಾಲೆ, ಅದರ ವಿಭಾಗಗಳು, ಗುಣಿತಾಕ್ಷರ, ಸಂಯುಕ್ತಾಕ್ಷರ, ಸಂಧಿಗಳು, ವಚನಗಳು, ಲಿಂಗಗಳು, ಸ್ವರಸಂಧಿ, ವ್ಯಂಜನ ಸಂಧಿ, ಹೌದಾ? ಹಾಗೆ ಅನುಕರಣಾವ್ಯಯ, ದ್ವಿರುಕ್ತಿ, ಈ ಎಲ್ಲ ವಿಡಿಯೋಗಳನ್ನು ಹಾಕಲಾಗಿದೆ. ಇವತ್ತಿನ ವಿಡಿಯೋನು ಕೂಡ ಕನ್ನಡ ಗ್ರಾಮರ್ಗೆ, ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು. ಅದು ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳು ಪ್ರೈಮರಿಯಿಂದ ಹಿಡಿದು ಹೈಸ್ಕೂಲ್ ಅಷ್ಟೇ ಅಲ್ಲ, ಕಾಲೇಜು ಅಷ್ಟೇ ಅಲ್ಲ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಕೂಡ ಕ್ವಶನ್ ಬಂದೇ ಬರುತ್ತೆ, ನಿಮಗೆ ಗೊತ್ತೇ ಇದೆ. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣದಲ್ಲಿನ ವಿಭಕ್ತಿ ಪ್ರತ್ಯಯಗಳನ್ನು ತಿಳ್ಕೊಳ್ಳೋಣ. ಅದರ ಅರ್ಥ, ಉದಾಹರಣೆಗಳೊಂದಿಗೆ ತಿಳಿಯೋಣ ಬನ್ನಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತ್ಯಯಗಳು ಹಲವಾರು ಇದ್ದಾವೆ. ವಿಭಕ್ತಿ ಪ್ರತ್ಯಯಗಳು ಕೆಲವು. ಇಲ್ಲಿ ಪ್ರತ್ಯಯಗಳು ಈಗಾಗಲೇ ನೀವು ವಚನಗಳಲ್ಲಿ ಪ್ರತ್ಯಯಗಳನ್ನು ತಿಳ್ಕೊಂಡಿದ್ದೀರಾ. ಏಕವಚನದಿಂದ ಬಹುವಚನಕ್ಕೆ ವಚನವನ್ನು ಬದಲಿಸುವಂಥ ಸಂದರ್ಭದಲ್ಲಿ ಗಳು, ಅರು, ಅಂದಿರು ಎನ್ನುವಂತಹ ಪ್ರತ್ಯಯಗಳನ್ನು ಉಪಯೋಗಿಸಲಾಗುತ್ತೆ. ಮನೆಗಳು, ಹುಡುಗರು, ಅಣ್ಣಂದಿರು, ಅದರ ಜೊತೆಗೆ ಕನ್ನಡಿಸು, ಧಗಧಗಿಸು, ದುಃಖಿಸು, ಇಸು ಎನ್ನುವಂತಹ ಪ್ರತ್ಯಯ ಸೇರುತ್ತೆ. ಹಾಗೆ ಮಾಡುತ್ತಾನೆ, ಮಾಡುತ್ತಾಳೆ, ಮಾಡಿದನು, ಕೊನೆಯಲ್ಲಿ ಸೇರ್ತಕ್ಕಂಥದ್ದು ಆನೆ, ಮಾಡಿದನು, ಅನು, ಮಾಡುತ್ತಾಳೆ, ಆಳೆ, ಇವೆಲ್ಲವುಗಳು ಏನಾಗಿದ್ದವು? ಪ್ರತ್ಯಯಗಳಾಗಿದ್ದವು. ಆದರೆ ವಿಭಕ್ತಿ ಪ್ರತ್ಯಯಗಳು ಯಾವುದು ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳಿಯೋಣ. ವಿಭಕ್ತಿ ಪ್ರತ್ಯಯಗಳು ಯಾಕೆ ಬೇಕು? ವಿಭಕ್ತಿ ಪ್ರತ್ಯಯಗಳನ್ನು ಉಪಯೋಗ ಮಾಡಲಿಲ್ಲ ಅಂದರೆ ಏನಾಗುತ್ತೆ ನೋಡಿ. ಇಲ್ಲಿ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದೆದನು, ಇದು ಒಂದು ವಾಕ್ಯ. ಇಲ್ಲಿ ಭೀಮ, ತಾನು, ಬಲಗಾಲು, ಚೆಂಡು ಇವೆಲ್ಲವುಗಳು ಏನಾಗಿದ್ದವು? ನಾಮ ಪ್ರಕೃತಿಗಳಾಗಿದ್ದವು. ನಾಮ ಪ್ರಕೃತಿ ಅಂತಂದರೆ ಏನಿಲ್ಲಿ ನಾಮಪದದ ಮೂಲ ಪದವನ್ನು ನಾಮ ಪ್ರಕೃತಿ ಅಂತ ಕರೀಲಾಗುತ್ತೆ. ಅಂದರೆ ನಾಮಪದದ ಮುಂದೆ ಸೇರ್ಕೊಂಡಿರ್ತಕ್ಕಂತಹ ಪ್ರತ್ಯಯಗಳನ್ನೆಲ್ಲ ತೆಗೆದ್ರೆ ಇರುವಂತಹ ಮೂಲ ಪದ ಏನಾಗುತ್ತೆ? ಅದನ್ನು ನಾಮ ಪ್ರಕೃತಿ ಅಂತ ಕರಿತೀವಿ. ಇಲ್ಲಿ ಭೀಮ, ತಾನು, ಬಲಗಾಲು, ಚೆಂಡು ಇವೆಲ್ಲವುಗಳು ನಾಮ ಪ್ರಕೃತಿಗಳು. ಹೀಗೆ ಬರೀ ನಾಮ ಪ್ರಕೃತಿಯನ್ನೇ ಒಂದು ವಾಕ್ಯದಲ್ಲಿ ಉಪಯೋಗ ಮಾಡಿದರೆ ಅದಕ್ಕೆ ಅರ್ಥ ಇರುತ್ತಾ? ಇಲ್ಲ, ಅರ್ಥ ಇರಲ್ಲ. ಈ ನಾಮ ಪ್ರಕೃತಿಗಳಿಗೆ ಅರ್ಥ ಬರಬೇಕು ಅಂತಂದರೆ ಅಲ್ಲಿ ಏನಿಲ್ಲಿ ಪ್ರತ್ಯಯಗಳನ್ನು ಸೇರಿಸಬೇಕು. ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ಮಾತ್ರ ಅಲ್ಲಿ ಒಂದು ವಾಕ್ಯಕ್ಕೆ ಅರ್ಥ ಬರುತ್ತೆ. ನಾಮ ಪ್ರಕೃತಿ ಮುಂದೆ ವಿಭಕ್ತಿ ಪ್ರತ್ಯಯ ಸೇರಿಕೊಂಡಾಗ ಮಾತ್ರ ಏನಾಗುತ್ತೆ? ಅದು ಒಂದು ಪದ ಇನ್ನೊಂದು ಪದಕ್ಕೆ ಏನಲ್ಲಿ ಸಂಬಂಧವನ್ನು ಕಲ್ಪಿಸಿಕೊಡುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ? ಒಂದಕ್ಕೊಂದು ಯಾವ ಸಂಬಂಧನೂ ಕೂಡ ಇರಲ್ಲ. ನೋಡಿ, ಭೀಮ, ತಾನು, ಬಲಗಾಲು ಏನು ಸಂಬಂಧ ಇದೆನಾ? ಇದಕ್ಕೆ ಯಾವುದಕ್ಕೂ ಸಂಬಂಧನೇ ಇಲ್ಲ. ಇದೇ ನಾಮ ಪ್ರಕೃತಿಗಳಿಗೆ ಈಗ ನಾವು ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸೋಣ. ಭೀಮನು ಅಂತಂದರೆ ಏನಿಲ್ಲಿ ಉ ಎನ್ನುವಂತಹ ವಿಭಕ್ತಿ ಪ್ರತ್ಯಯ. ತನ್ನ, ಬಲಗಾಲಿನಿಂದ, ಇಂದ, ಚೆಂಡನ್ನು, ಅನ್ನು, ಒದೆದನು, ಉ ಇವೆಲ್ಲವುಗಳೇನಿಲ್ಲಿ ವಿಭಕ್ತಿ ಪ್ರತ್ಯಯ ಸೇರಿದಾಗ ಏನಾಗುತ್ತೆ? ಒಂದು ಅರ್ಥ ಎನ್ನುವಂಥದ್ದು ಬರುತ್ತೆ. ನೋಡಿ, ಇಲ್ಲಿ ಭೀಮ, ತಾನು, ಬಲಗಾಲು, ಚೆಂಡು ಈ 4 ಪ್ರಕೃತಿಗಳಿಗೆ ಪರಸ್ಪರ ವಾಕ್ಯದಲ್ಲಿ ಒಂದು ಸಂಬಂಧವಿದೆ. ಹೌದಾ? ಇದಕ್ಕೆ ಒಂದಕ್ಕೊಂದು ಏನಿದೆ? ಸಂಬಂಧ ಎನ್ನುವಂಥದ್ದಿದೆ. ಈ ಸಂಬಂಧವನ್ನು ವಿಭಕ್ತಿ ಪ್ರತ್ಯಯಗಳು ಉಂಟು ಮಾಡುತ್ತವೆ. ನಾಮ ಪ್ರಕೃತಿಗಳಿಗೆ ಅಲ್ಲಿ ಸಂಬಂಧವನ್ನು ಉಂಟು ಮಾಡ್ತವೆ. ಒಂದನ್ನೊಂದು ಪದವನ್ನು ಜೋಡಿಸುವಂತಹ ಕೆಲಸವನ್ನು, ಸಂಬಂಧವನ್ನು ಉಂಟು ಮಾಡುವ ಕೆಲಸವನ್ನು ಯಾವ ಮಾಡ್ತಾ ಇದ್ದವು? ವಿಭಕ್ತಿ ಪ್ರತ್ಯಯಗಳು ಮಾಡ್ತಾ ಇದ್ದವು. ಈ ರೀತಿ ನಾಮ ಪ್ರಕೃತಿಗಳಿಗೆ ಸೇರುವ ಪ್ರತ್ಯಯಗಳನ್ನು ವಿಭಕ್ತಿ ಪ್ರತ್ಯಯಗಳು ಎನ್ನುತ್ತಾರೆ. ಹೀಗೆ ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಳ್ಳುವಂತಹ ಪ್ರತ್ಯಯಗಳನ್ನು ಏನಂತ ಕರೀಲಾಗುತ್ತೆ? ವಿಭಕ್ತಿ ಪ್ರತ್ಯಯಗಳು ಅಂತ ಕರೀಲಾಗುತ್ತೆ. ಅಂದರೆ ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯ ಎಂದು ಹೆಸರು. ನೋಡಿ, ಇದು ಅರ್ಥ. ವಿಭಕ್ತಿ ಪ್ರತ್ಯಯ ಅಂದರೆ ಏನು ಅಂದರೆ ಡೆಫಿನೇಷನ್ ಇದು: ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯ ಎಂದು ಹೆಸರು. ಅಂದರೆ ಇಲ್ಲಿ ನಾಮ ಪ್ರಕೃತಿ ನೀವು ಓದಿದ್ರಲ್ಲ ಈಗಾಗಲೇ, ಭೀಮ, ತಾನು, ಬಲಗಾಲು, ಹೌದಾ, ರಾಮ, ಮರ,
ಇಲ್ಲಿ ರಾಮನು, ಮರವನ್ನು, ಹೌದಾ, ಈ ರೀತಿ ಆಗುತ್ತೆ. ಇಲ್ಲ ಬರೀ ನಾವು ನಾಮ ಪ್ರಕೃತಿಯನ್ನೇ ಹೇಳ್ತಾ ಹೋದರೆ ಅದೇನಾಗ್ಬಿಡುತ್ತೆ, ಅಲ್ಲಿ ಕೇವಲ ಅವು ಪದಗಳಾಗ್ತಾವೆ, ಒಂದಕ್ಕೊಂದು ಸಂಬಂಧ ಇರಲ್ಲ. ಅಲ್ಲಿ ಒಂದು ವಾಕ್ಯ ರಚನೆ, ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯ ರಚನೆ ಆಗಬೇಕು ಅಂತಂದರೆ ಅಲ್ಲಿ ಏನು ಪ್ರತ್ಯಯಗಳು ಬೇಕಾಗುತ್ತೆ. ಅಲ್ಲಿ ಈ ವಿಭಕ್ತಿ ಪ್ರತ್ಯಯಗಳು ಯಾವುದ್ರ ಮುಂದೆ ಸೇರಿಕೊಳ್ತಾ ಇದ್ದವು? ನಾಮ ಪ್ರಕೃತಿಗಳ ಮುಂದೆ ಇವು ಸೇರಿಕೊಳ್ತಾ ಇದ್ದವು. ಹೀಗೆ ಒಂದೊಂದು ಪ್ರತ್ಯಯ ಸೇರಿದರೆ ಒಂದೊಂದು ಅರ್ಥ ಕೊಡುತ್ತೆ. ಇಲ್ಲಿ ಭೀಮ, ಇಲ್ಲಿ ಊ ಎನ್ನುವಂಥ ಪ್ರತ್ಯಯ ಸೇರಿದರೆ ಭೀಮನು, ಇಂದ ಸೇರಿದರೆ ಭೀಮನಿಂದ, ಗೆ ಸೇರಿದರೆ ಭೀಮನಿಗೆ, ಅಲ್ಲಿ ಸೇರಿದರೆ ಭೀಮನಲ್ಲಿ, ಈ ರೀತಿಯಾಗಿ ಸೇರಿಕೊಂಡು ಏನಿಲ್ಲಿ ನಾಮ ಪ್ರಕೃತಿಯೊಂದಿಗೆ ಸೇರಿಕೊಂಡು ಅನುಸಾರವಾಗಿ ಬೇರೆ ಬೇರೆ ಅರ್ಥವನ್ನು ಇವು ಕೊಡ್ತಾ ಇದ್ದವು. ಅವುಗಳನ್ನೇನಂತ ಕರಿತಾ ಇದ್ವಿ ನಾವು? ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತಾ ಇದ್ವಿ. ನೋಡಿ ಇಲ್ಲಿ, ಅದಕ್ಕೆ ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಈಸ್ ಈಕ್ವಲ್ ಟು ನಾಮಪದ. ನಾಮ ಪ್ರಕೃತಿ ಅಂದರೆ ನಾಮಪದದ ಮೂಲ ಪದ, ಅದ್ರ ಜೊತೆಗೇನು ವಿಭಕ್ತಿ ಪ್ರತ್ಯಯ, ಅವು ಎರಡು ಸೇರಿದಾಗನೇ ಏನಾಗುತ್ತೆ, ಅಲ್ಲಿ ನಾಮಪದ ಆಗ್ತಾ ಇದೆ. ವಿಭಕ್ತಿ ಪ್ರತ್ಯಯಗಳು ಎಷ್ಟು, ಅವು ಯಾವುವು ಅನ್ನೋದಕ್ಕಿಂತ ಮುಂಚಿತವಾಗಿ ಈ ನಾಮಪದ ಅಂದ್ರೇನು, ನಾಮ ಪ್ರಕೃತಿ ಅಂದ್ರೇನು ಅನ್ನೋದನ್ನು ಮೊದಲು ತಿಳಿಯೋಣ. ಶಾಲೆಯು, ಶಾಲೆಯನ್ನು, ಶಾಲೆಯಿಂದ, ಶಾಲೆಗೆ, ಶಾಲೆಯ ದೆಸೆಯಿಂದ, ಶಾಲೆಯ, ಶಾಲೆಯಲ್ಲಿ, ಈ ಎಲ್ಲ ಪದಗಳು ನಾಮಪದಗಳು. ಅಂದರೆ ಈ ಎಲ್ಲ ಪದಗಳನ್ನು ಏನಂತ ಕರಿತಾ ಇದ್ವಿ ನಾವು? ನಾಮಪದ ಅಂತ ಕರಿತಾ ಇದ್ವಿ. ಇವುಗಳಲ್ಲಿ ಶಾಲೆ ಎಂಬುದು ಮೂಲ ರೂಪ. ಶಾಲೆ ಎನ್ನುವಂಥದ್ದು ಇದು ಮೂಲ ಪದ, ಮೂಲ ರೂಪ. ನೋಡಿ, ಈ ಎಲ್ಲ ಪದಗಳಲ್ಲಿ ಶಾಲೆಯು, ಶಾಲೆಯನ್ನು, ಶಾಲೆಯಿಂದ, ಶಾಲೆ ಎನ್ನುವಂಥದ್ದು ಹೇಗಿರೋದು ಹಾಗೆ ಇದೆ. ಉಳಿದಿರ್ತಕ್ಕಂತಹ ಪ್ರತ್ಯಯಗಳಷ್ಟೇ ಏನಾಗ್ತಾ ಹೋಗಿದ್ದಾವೆ, ಇಲ್ಲಿ ಚೇಂಜ್ ಆಗ್ತಾ ಹೋಗಿದ್ದವು. ಶಾಲೆ ಎನ್ನುವಂಥದ್ದು ಮೂಲ ರೂಪ, ಇದು ಮೂಲ ರೂಪವಾಗಿದೆ. ಸೊ ಇದನ್ನು ಏನಂತ ಕರಿತಾ ಇದ್ದೀವಿ? ಇಲ್ಲಿ ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಅಂತ ಕರಿತಾ ಇದ್ದೀವಿ. ಮೂಲ ಪದವನ್ನು ಧಾತು ಅಂತಲೂ ಕೂಡ ಕರೀಲಾಗುತ್ತೆ. ನೋಡಿ, ಇಲ್ಲಿ ಶಾಲೆಯು, ಶಾಲೆಯನ್ನು, ಶಾಲೆಯಿಂದ, ಇವೆಲ್ಲವುಗಳು ನಾಮಪದಗಳು. ಇಲ್ಲಿ ನಾಮ ಪ್ರಕೃತಿ ಅಂತಂದರೆ ಯಾವುದು? ಶಾಲೆ ಎನ್ನುವಂಥದ್ದು ಇದು ನಾಮ ಪ್ರಕೃತಿ, ಬದಲಾಗಲ್ಲ, ಚೇಂಜ್ ಆಗಲ್ಲ, ಮೂಲ ರೂಪದಲ್ಲಿ ಹೇಗಿರೋದು ಹಾಗೆ ಇರುತ್ತೆ. ಇದ್ರ ಜೊತೆಗೆ ಏನು ಸೇರ್ತಾ ಹೋಗ್ತಾವು? ಪ್ರತ್ಯಯಗಳು ಸೇರ್ತಾ ಹೋಗ್ತಾವು. ನಾಮಪದದ ಮೂಲ ರೂಪದೊಂದಿಗೆ ಸೇರಿರುವ ಉ, ಅನ್ನು, ಇಂದ, ಗೆ, ದೆಸೆಯಿಂದ, ಅಲ್ಲಿ ಇವು ವಿಭಕ್ತಿ ಪ್ರತ್ಯಯಗಳು. ಅದ್ರ ಜೊತೆಗೆ ಏನು ಸೇರಿದಾವಲ್ಲ, ಮುಂದೆ ಸೇರಿದಾವಲ್ಲ ಪ್ರತ್ಯಯಗಳು, ಈ ಪ್ರತ್ಯಯಗಳನ್ನೇ, ಇವುಗಳನ್ನು ಮಾತ್ರ ಏನಂತ ಕರೀಲಾಗುತ್ತೆ? ವಿಭಕ್ತಿ ಪ್ರತ್ಯಯಗಳು ಅಂತ ಕರೀಲಾಗುತ್ತೆ. ಹೀಗೆ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದ ರೂಪವನ್ನು ನಾಮಪದ. ನಾಮಪದ ಅಂತಂದರೆ ಏನಿಲ್ಲ, ನಾಮ ಪ್ರಕೃತಿ ಮೂಲ ರೂಪ ಇರಬೇಕು, ಅದ್ರ ಜೊತೆಗೆ ಪ್ರತ್ಯಯ ಸೇರಿಕೊಳ್ಬೇಕು, ಅಂದಾಗ ಮಾತ್ರ ಅದನ್ನೇನಂತ ಕರೀಲಾಗುತ್ತೆ? ನಾಮಪದ ಅಂತ ಕರೀಲಾಗುತ್ತೆ. ನಾಮ ಪ್ರಕೃತಿ ಪ್ಲಸ್ ಪ್ರತ್ಯಯ ಈಸ್ ಈಕ್ವಲ್ ಟು ನಾಮಪದ. ಮನೆ ಪ್ಲಸ್ ಮನೆ ಎನ್ನುವಂಥದ್ದು ಮೂಲ ಪದ, ಅನ್ನು ಎನ್ನುವಂಥದ್ದು ಪ್ರತ್ಯಯ, ಮನೆಯನ್ನು ಎನ್ನುವಂಥದ್ದೇನು? ನಾಮಪದ. ರಾಮ ಎನ್ನುವಂಥದ್ದು ನಾಮಪದದ ಮೂಲ ರೂಪ, ಅಂದರೆ ನಾಮ ಪ್ರಕೃತಿ, ಅನ್ನು ಎನ್ನುವಂಥದ್ದು ಪ್ರತ್ಯಯ, ರಾಮನನ್ನು ಎನ್ನುವಂಥದ್ದು ನಾಮಪದ. ಅಂದರೆ ನಾಮ ಪ್ರಕೃತಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡ್ರಿ, ಹೌದಾ? ನಾಮ ಪ್ರಕೃತಿ ಮುಂದೆ ಏನು ಸೇರಿಕೊಳ್ಳುತ್ತೆ? ವಿಭಕ್ತಿ ಪ್ರತ್ಯಯ ಸೇರಿಕೊಂಡು ಆಮೇಲೆ ನಾಮಪದ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರಿ. ಆದರೆ ನಾಮಪದ ಅಂದರೆ ಏನು? ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರಬಹುದು, ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು, ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು. ಅವುಗಳನ್ನು ನಾಮಪದಗಳೆಂದು ಕರೆಯುತ್ತೇವೆ. ನೋಡಿ, ಇಲ್ಲಿ ಈ ಎಲ್ಲ ಹೆಸರುಗಳನ್ನು ಸೂಚಿಸುವಂತಹ ಪದವನ್ನು ನಾಮಪದ ಅಂತ ಕರೀಲಾಗುತ್ತೆ. ಉದಾಹರಣೆಗೆ ಹೇಳಬೇಕಂದ್ರೆ ಹೆಂಗಸು, ಗಂಡಸು, ನದಿ, ಬೆಟ್ಟ, ಕಾವೇರಿ, ಗಂಗಾ, ಭಾರತ, ಕರ್ನಾಟಕ, ಶಿಕ್ಷಕ, ವಿಜ್ಞಾನಿ, ಪಂಡಿತ. ಗುಣ ಅಂದರೆ ಸಿಹಿ, ದೊಡ್ಡ, ಒಳ್ಳೆಯ. ಸಂಖ್ಯೆ ಅಂದರೆ ಏನಿಲ್ಲಿ 1, 2, 10, ಕಿಲೋ, ಲೀಟರ್, ಮೀಟರ್. ಇವೆಲ್ಲವುಗಳು ಏನಾಗಿದ್ದಾವು? ನಾಮಪದಗಳೇ ಆಗಿದ್ದಾವು. ಈ ನಾಮಪದಗಳಲ್ಲಿ ವಿಧಗಳು ಕೂಡ ಇದ್ದಾವೆ, ಆದರೆ ಈ ವಿಧಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನಮಗೆ ನಾಮ ಪ್ರಕೃತಿ, ನಾಮಪದ, ವಿಭಕ್ತಿ ಪ್ರತ್ಯಯ ಅಷ್ಟೇ ಮುಖ್ಯ ಆಗಿರೋದು ಈ ವಿಡಿಯೋದಲ್ಲಿ.
ಅರ್ಥ ಆಯ್ತಲ್ಲ? ನಾಮ ಪ್ರಕೃತಿ ಅಂದರೆ ಏನು? ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಅಂತ ಕರೆಯಲಾಗುತ್ತೆ. ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರ್ಬೋದು, ಒಂದು ಗುಂಪು ಸೂಚಿಸುವಂತಹ ಪದ, ಗುಣ, ಸ್ವಭಾವ, ಸಂಖ್ಯೆ, ಅಳತೆ ಸೂಚಿಸುವಂತಹ ಪದ ಆಗಿರ್ಬೋದು. ಅದನ್ನು ಏನಂತ ಕರೆಯಲಾಗುತ್ತೆ? ನಾಮಪದ ಅಂತ ಕರೆಯಲಾಗುತ್ತೆ. ಮತ್ತು ನಾವು ಈಗ ವಿಭಕ್ತಿ ಪ್ರತ್ಯಯಗಳಿಗೆ ಮರಳಿ ಬರೋಣ. ವಿಭಕ್ತಿ ಪ್ರತ್ಯಯಗಳ ವಿಧಗಳು ಎಷ್ಟು? ಕೆಲವೊಂದು ಪುಸ್ತಕದಲ್ಲಿ 7 ಅಂತ ಹೇಳಿದ್ದಾರೆ, ಇನ್ನು ಕೆಲವೊಂದು ಪುಸ್ತಕಗಳಲ್ಲಿ 8 ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಸಂಬೋಧನ, ಕೊನೆಯ ವಿಭಕ್ತಿ ಪ್ರತ್ಯಯ ಸಂಬೋಧನ ಕೆಲವೊಂದು ಪುಸ್ತಕಗಳಲ್ಲಿ ಕೊಟ್ಟಿದ್ದಾರೆ, ಇನ್ನು ಕೆಲವುಗಳಲ್ಲಿ ಕೊಟ್ಟಿಲ್ಲ. ಅದೇನೇ ಇರಲಿ, ನಾವು ಇವತ್ತು 8 ಅಭ್ಯಾಸ ಮಾಡೋಣ. ನೋಡಿ, ಇಲ್ಲಿ ಕೋಷ್ಟಕ ಕಾಣ್ತಾ ಇದೆಯಲ್ಲ, ಫಸ್ಟ್ ಕಾಲಮ್ ಏನಿಲ್ಲಿ ವಿಭಕ್ತಿಯ ಹೆಸರು. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಕೊನೆಯದು ಸಂಬೋಧನ. ನೆಕ್ಸ್ಟು ನಾಮ ಪ್ರಕೃತಿ. ಇಲ್ಲಿ ಒಂದು ಉದಾಹರಣೆ ಮರ ಅಂತ ಕೊಡಲಾಗಿದೆ. ನೀವು ಯಾವುದಾದ್ರೂ ನಾಮ ಪ್ರಕೃತಿ ಉದಾಹರಣೆಯಾಗಿ ಯಾವುದಾದ್ರೂ ಕೂಡ ಬರಿಬೋದು. ವಿಭಕ್ತಿ ಪ್ರತ್ಯಯಗಳು ನೋಡಿ, ಇವುಗಳನ್ನು ವಿಭಕ್ತಿ ಪ್ರತ್ಯಯಗಳು ಅಂತ ಕರೆಯಲಾಗುತ್ತೆ. ಯಾವುದು? ಊ, ಅನ್ನು, ಇಂದ, ಕೆ, ಗೆ, ಇಗೆ. ಅಂದರೆ ಇಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಇಲ್ಲಿ ಯಾವುದಾದ್ರೂ ಬಳಸ್ಬೋದು. ಕೆ, ಗೆ, ಇಗೆ. ಹೌದಾ? ದೆಸೆಯಿಂದ, ಅಲ್ಲಿ, ಇರ. ಇದೇನು? ನೆಕ್ಸ್ಟು ನಾಮ ಪ್ರಕೃತಿ, ಅದರ ಜೊತೆಗೇನು? ವಿಭಕ್ತಿ ಪ್ರತ್ಯಯ ಸೇರಿದರೆ ಏನಾಗುತ್ತೆ? ನಾಮಪದ ಆಗುತ್ತೆ. ನೀವು ಯಾವ ರೀತಿ ಇವುಗಳನ್ನು ಓದಬೇಕು ಅಂತಂದರೆ, ಪ್ರಥಮ, ಊ, ದ್ವಿತೀಯ, ಅನ್ನು, ತೃತೀಯ, ಇಂದ, ಚತುರ್ಥಿ, ಗೆ, ಕೆ, ಇಗೆ, ಪಂಚಮಿ, ದೆಸೆಯಿಂದ, ಷಷ್ಠಿ, ಸಪ್ತಮಿ, ಅಲ್ಲಿ, ಸಂಬೋಧನ, ಇರ. ಮತ್ತು ನಿಮಗೆ ಯಾವ ರೀತಿ ಕ್ವಶನ್ ಬರುತ್ತೆ ಅಂದರೆ, ಶಾಲೆಯನ್ನು, ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳ್ತೀವಿ. ಶಾಲೆಯನ್ನು, ಅನ್ನು, ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂತ ನೀವು ಬರೀಬೇಕು. ಇಲ್ಲ, ಮಳೆಗಾಲದಲ್ಲಿ ಇದರಲ್ಲಿರುವ ವಿಭಕ್ತಿ ಪ್ರತ್ಯಯ ಅಂತ ಕೊಟ್ಟು ಕೆಳಗಡೆ ಆಪ್ಷನ್ಸ್ ಕೊಡ್ತಾನೆ. ಯಾವುದು? ಪ್ರಥಮ, ದ್ವಿತೀಯ, ತೃತೀಯ, ಸಪ್ತಮಿ ಅಂತ. ಅಲ್ಲಿ ಎನ್ನುವುದು ಸಪ್ತಮಿ ಅಲ್ಲ, ನೀವು ಸಪ್ತಮಿ ಅಂತ ಬರಿಬೇಕು. ಇನ್ನು ಆಳವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿಯಾಗಿ ಕೇಳ್ತಾ ಇದ್ದಾರೆ ಅಂದರೆ, ಕಾರಕಾರ್ಥಗಳನ್ನು ಕೇಳ್ತಾ ಇದ್ದಾರೆ. ಯಾವ ವಿಭಕ್ತಿ ಪ್ರತ್ಯಯಗಳನ್ನು ಯಾವ ಸಂದರ್ಭದಲ್ಲಿ ಉಪಯೋಗ ಮಾಡಲಾಗುತ್ತೆ ಅವುಗಳನ್ನೇ ಏನಂತ ಕರೆಯಲಾಗುತ್ತೆ? ಕಾರಕಾರ್ಥಗಳು. ಕೆಲವೊಂದನ್ನು ಏನು ಕರೆಯುವಂಥ ಸಂದರ್ಭದಲ್ಲಿ ಉಪಯೋಗ ಮಾಡಲಾಗುತ್ತೆ, ಕೆಲವೊಂದನ್ನು ಸಂಬಂಧವನ್ನು ಕಲ್ಪಿಸುವ ಸಂದರ್ಭದಲ್ಲಿ, ಇನ್ನು ಕೆಲವು ಅಗಲುವಿಕೆಯ ಸಂದರ್ಭದಲ್ಲಿ. ಅವುಗಳನ್ನೇ ನಾವೇನಂತ ಹೇಳ್ತಾ ಇದ್ವಿ? ಕಾರಕಾರ್ಥಗಳು ಅಂತ ಕರಿತಾ ಇದ್ದೀವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಫಸ್ಟ್ ಕಾಲಮಲ್ಲಿ ವಿಭಕ್ತಿ ಪ್ರತ್ಯಯಗಳ ಹೆಸರುಗಳನ್ನು ಕೊಡಲಾಗಿದೆ. ನಂತರ ವಿಭಕ್ತಿ ಪ್ರತ್ಯಯಗಳು, ನಂತರದಲ್ಲಿರ್ತಕ್ಕಂಥವುಗಳು ಕಾರಕಾರ್ಥಗಳು, ಆಮೇಲೆ ನಾಮಪದ. ಪ್ರಥಮ, ಉ, ಇದನ್ನು ಕರ್ತೃಕಾರಕಾರ್ಥ ಅಂತ ಕರೆಯಲಾಗುತ್ತೆ. ದ್ವಿತೀಯ, ಅನ್ನು, ಇದನ್ನು ಕರ್ಮಕಾರಕಾರ್ಥ. ತೃತೀಯ, ಇಂದ, ಇದನ್ನು ಕರಣಕಾರಕಾರ್ಥ. ಚತುರ್ಥಿ, ಗೆ, ಕೆ, ಇಕೆ, ಇದನ್ನು ಸಂಪ್ರದಾನ ಕಾರಕಾರ್ಥ. ಪಂಚಮಿ, ದೆಸೆಯಿಂದ, ಇದನ್ನು ಅಪಾದಾನ ಕಾರಕಾರ್ಥ. ಷಷ್ಠಿ, ಸಂಬಂಧ ಕಾರಕಾರ್ಥ. ಸಪ್ತಮಿ, ಅಲ್ಲಿ, ಇದನ್ನು ಅಧಿಕರಣ ಕಾರಕಾರ್ಥ. ಕೊನೆಯದಾಗಿ ಸಂಬೋಧನ ಎ, ಇ, ರ, ಅಭಿಮುಖೀಕರಣ ಕಾರಕಾರ್ಥ. ನೋಡಿ, ಈ ಕೋಷ್ಟಕದಲ್ಲಿ ಈ ವಿಭಕ್ತಿ ಪ್ರತ್ಯಯಗಳು ಇವುಗಳನ್ನು ಹಳೆಗನ್ನಡದಲ್ಲಿ ಏನಂತ ಕರೀತಾರೆ ಅನ್ನೋದನ್ನು ಕೂಡ ಕೊಡಲಾಗಿದೆ. ಇದನ್ನು ಕೂಡ ನಿಮಗೆ PUCಗೂ ಕೂಡ ಹೆಲ್ಪ್ ಆಗುತ್ತೆ. ಊನ ಅಂತ ಕರೀತಾರೆ, ಅನ್ನು ಅಂ, ಇಂದ ಇಂ, ಇಂದಂ, ಇಂದೆ, ಎ, ಗೆ, ಇಗೆ, ಅಕ್ಕೆಗೆ, ಗೆ, ಕೆ, ಕೆ. ದೆಸೆಯಿಂದ, ಅತ್ತಣಿಂ, ಅತ್ತಣಿಯಿಂದಂ, ಅತ್ತಣಿಯಿಂದೆ, ಅಕೆ, ಅಲ್ಲಿ, ಇದಕ್ಕೆ ವಳ್, ಎ, ಈ, ರಾಕೆ ಸೇಮ್ ಎ, ಈ, ರಾ ಅಂತ ಹಳೆಗನ್ನಡದಲ್ಲಿ ಕರೆಯಲಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿಯಾಗಿ ಕ್ವಶನ್ ಬರುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಅಂತ ಕೊಟ್ಟು 4 ಆಪ್ಷನ್ಸ್ ಕೊಡ್ತಾರೆ. ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ. ಇದಕ್ಕೆ ಆನ್ಸರ್ ಅಧಿಕರಣ. ಈ ವಿಡಿಯೋನ ಪ್ರಾರಂಭದಿಂದ ಸ್ಕಿಪ್ ಮಾಡ್ದೇ ನೋಡಿ, ಅಂದಾಗ ಮಾತ್ರ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಹಾಗೆ ವಿಡಿಯೋನ ನೋಡೋದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.